ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೈಸ್, ಇವತ್ತು ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮದು ಮದುವೆ ಆಗಿ ಇವಾಗ 7 ಇಯರ್ಸ್ ಕಂಪ್ಲೀಟ್ ಆಗಾಗ ಬಂತು. ಸೊ ಹಾಗಾಗಿ ನಾನೊಂದಷ್ಟು ಕ್ಲಾತ್ಸ್ನ ಶಾಪ್ ಮಾಡಿದ್ದೀನಿ, ಆನ್ಲೈನ್ ಕೂಡ ಮಾಡಿದ್ದೀನಿ ಆ್ಯಂಡ್ ಆಫ್ಲೈನ್ ಕೂಡ ಮಾಡಿದ್ದೀನಿ. ಸೊ ಅದನ್ನು ನಿಮಗೂ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಹಾಗಾಗಿ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ನೀವು ಈಸಿಯಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು. ಪ್ಲೀಸ್ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮದು ಫೆಬ್ 7 ಮತ್ತು 8ಗೆ ಮದುವೆ ಆಗಿದ್ದು. ಸೊ 8 ಈಗ ಆಲ್ಮೋಸ್ಟ್ 7 ಇಯರ್ ಕಂಪ್ಲೀಟ್ ಆಗಕ್ಕೆ ಬಂತು. ಎಷ್ಟು ಬೇಗ 7 ಇಯರ್ ಕಂಪ್ಲೀಟ್ ಆಯಿತು ಅಂತಲೇ ಅನಿಸ್ತಾ ಇಲ್ಲ ನಮಗೆ. ಬಿಕಾಸ್ ವರ್ಷಗಳು ತುಂಬ ಬೇಗ ಬೇಗ ಪಾಸ್ ಆಗ್ತಾ ಇದೆ. ನನಗೆ ಎಕ್ಸ್ಪೆಷಲಿ ಈಗ ರೀಸೆಂಟಾಗಿ ಮದುವೆ ಆಗಿರೋಷ್ಟು ಮೆಮೊರಿ ಇದೆ. ಅಯ್ಯೋ ಹಿಂಗಾಗಿದ್ವಿ ಅಲ್ವಾ ಅಂತೆಲ್ಲ, ಶಾಪ್ ಮಾಡಿದ್ವಿ ಹಂಗೆ ಹಿಂಗೆ ಅಂತೆಲ್ಲ. ಇವಾಗಿನ್ನೂ ಅದನ್ನೆಲ್ಲ ರೀಕಾಲ್ ಮಾಡಿದ್ರೆ ಈಗ ಫ್ಯೂ ಇಯರ್ಸ್ ಅಷ್ಟೇ ನಮ್ಮದು ಮದುವೆ ಆಗಿರೋದು ಅಂತ ಅನಿಸುತ್ತೆ. ಬಟ್ ಇಟ್ಸ್ 7 ಇಯರ್ ಅಂದರೆ ನಮಗೆ ತುಂಬ ಶಾಕ್ ಅಂತ ಅನಿಸುತ್ತೆ. ಸಮ್ಟೈಮ್ಸ್ ಸುದಿಗೆ ಹೇಳ್ದೆ ನಾನು, ಸುದಿ ಈಗ 7 ಇಯರ್ಸ್ ಕಂಪ್ಲೀಟ್ ಆಗಕ್ಕೆ ಬರ್ತೈತೆ ಅಂತ ಹೇಳಿದ್ರೆ, 7 ಇಯರ್ಸ್ ಇಲ್ಲ 5 ಇಯರ್ಸ್ ಅಂತ ಹೇಳ್ತಾರೆ. ಆವಾಗ ನಮ್ಮದು ಎಂಥ ಮದುವೆ ಆಗಿದ್ದು ಇಯರ್ನೆಲ್ಲ ಕೌಂಟ್ ಮಾಡ್ಕೊಂಡು ಬಂದರೆ 7 ಇಯರ್ಸ್ ಅಂತಲೇ ಅನಿಸುತ್ತೆ. ನಮ್ಮದು 2018 ಫೆಬ್ 7 ಮತ್ತು 8 ನಮ್ಮದು ಮದುವೆ ಆಗಿದ್ದು. ಆ್ಯಂಡ್ ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು November 12 ಎಂಗೇಜ್ಮೆಂಟ್ ಆಗಿದ್ದು 2017. November 9 ನನ್ನ ಬರ್ತಡೇ ಅಂದರೆ 18 ಕ್ರಾಸ್ ಆಯಿತು. ಸೊ 18 ಕ್ರಾಸ್ ಆಗಿ 3 ಡೇಸ್ಗೆ ನಂದು ಎಂಗೇಜ್ಮೆಂಟ್ ಆಯಿತು. ಸೊ ಅದಂತೂ ತುಂಬ ಅಂದರೆ ತುಂಬ ಮೆಮೊರಿ ಇದೆ. ಸೊ ನಾನು ಅದ್ರದ್ದು ಫೋಟೋಸ್ನ ನಿಮಗೆ ತೋರಿಸ್ತೀನಿ. ಅದು ತೋರಿಸ್ತಾ ನನ್ನ ಮದುವೆ ಆಗಿದ್ದ ಜರ್ನಿ ಆ್ಯಂಡ್ ಎಂಗೇಜ್ಮೆಂಟ್ ಹೆಂಗೆ ಫಿಕ್ಸ್ ಆಯಿತು ಆ್ಯಂಡ್ ಯಾವ ಥರ ಅಂತೆಲ್ಲ ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಯಾಕೆ ತಡ, ಏನೇನು ಶಾಪ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ, ಏನಪ್ಪ ಇವರು ಈ ಶಾಪಿಂಗ್ ಎಲ್ಲ ತೋರಿಸ್ಬೇಕಾ ಅಂತ. ಸೊ ಖಂಡಿತ ಹಾಗಾಗಿ ಇಲ್ಲ. ನಾನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕ್ಲಾತ್ಸ್ನ ನೋಡ್ತೀನಿ. ಚೆನ್ನಾಗೂ ಇರಬೇಕು, ರೇಟ್ ಕೂಡ ಕಮ್ಮಿ ಇರಬೇಕು. ಸೊ ಆ ಥರ ನೋಡ್ತೀನಿ ನಾನು. ಹಾಗಾಗಿ ಅದು ನಿಮಗೂ ಕೂಡ ಯೂಸ್ ಆಗುತ್ತೆ. ಎಲ್ಲರೂ ಹೋಗಿ ಶಾಪಲ್ಲೇ ಹೋಗಿ ಶಾಪಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಅದೊಂದು ರೀಸನ್ಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಒಳ್ಳೊಳ್ಳೆ ಕ್ಲಾತ್ಸ್ ಎಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ತೀನಿ. ಈ ಹಿಂದೆ ಕೂಡ ನಾನು ವ್ಲಾಗ್ ಮಾಡಿದ್ದೆ. ಸೊ ಈಗ ಇದು ನಾನು ತೋರಿಸ್ತಾ ಇರೋದು ಸುದಿಗೂ ಕೂಡ ನಾನು ಶೋ ಮಾಡಿಲ್ಲ ಏನೇನು ತೊಗೊಂಡಿದ್ದೀನಿ ಅಂತ. ಅವ್ರಿಗೂ ಕೂಡ ಸರ್ಪ್ರೈಸು. ಆ್ಯಂಡ್ ಯಾವ ಥರ ಮ್ಯಾಚ್ ಮಾಡ್ತೀವಿ ನಾವು ಕ್ಲಾತ್ಸ್. ಟೋಟಲ್ ಆಗಿ ಇಷ್ಟಿದೆ, ನಾನೇ ಕಾಣಿಸ್ತಾ ಇಲ್ಲ ಅಷ್ಟಿದೆ. ಸೊ ಕೆಲವೊಂದು ಆನ್ಲೈನ್ ಆ್ಯಂಡ್ ಕೆಲವೊಂದು ಆಫ್ಲೈನಲ್ಲಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಈಗ ರೀಸೆಂಟಾಗಿ ರಿಲಯನ್ಸಲ್ಲಿ ಆಫರ್ ಬಿಟ್ಟಿದ್ರು, ಅಪ್ ಟು 50% ಆ್ಯಂಡ್ 70% ಅಂತ ಆಫರ್ ಬಿಟ್ಟಿದ್ರು. ಸೊ ಸಂಜುಗೆ ಹೇಳಿದೆ ನಾನು. ಅವಳು ಯೂಶ್ವಲ್ ನೋಡಿರ್ತೀರಲ್ಲ ನನ್ನ ಫ್ರೆಂಡ್ ಸಂಜಿತಾ, ಅವಳು ಮೈಸೂರಲ್ಲಿ ಇರೋದಲ್ವ, ರೀಸೆಂಟಾಗಿ ಅವ್ರ ಮನೆಗೆ ಹೋಗಿದೆ ಅಲ್ವಾ. ಸೊ ಅವಳು ಹೇಳಿದ್ಲು ರಿಲಯನ್ಸಲ್ಲಿ ಈ ಥರ ಆಫರ್ ಬಿಟ್ಟಿದೆ, ನೋಡು ತಗೊತೀಯಾ ಅಂತ. ನಾನು ಸರಿ ಆಯಿತು, ಫಸ್ಟ್ ನೀನು ನೋಡು ಆಮೇಲೆ ನಾನು ನೋಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನನಗೆ ಹೋಗಿ ನೋಡಿ ತೊಗೊಳ್ಲಿಕ್ಕೆ ಆಗಲಿಲ್ಲ, ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಸೊ ನಾವು ಸಿಟಿನ ಸ್ವಲ್ಪ ದೂರ, ಹಳ್ಳಿಲಲ್ವ ಇರೋದು. ಸೊ ಹಾಗಾಗಿ ಆಗಲಿಲ್ಲ. ಹೋದಾಗ ನೋಡೋಣ ಅಂತ ಅಂದ್ಕೊಂಡ್ರೆ ಆಫರ್ ಕೂಡ ಮುಗ್ದೋಗುತ್ತೆ ಆ್ಯಂಡ್ ಕಲೆಕ್ಷನ್ಸು ಕಮ್ಮಿ ಆಗುತ್ತೆ. ಹಾಗಾಗಿ ಸಂಜಿತಂಗೆ ಹೇಳಿದೆ. ಅವಳು ತೊಗೊಂಬಂದ್ಲು, ಚೆನ್ನಾಗಿದೆ ನೀವೇ ಡ್ರೆಸ್ಸಸ್ ಕಲೆಕ್ಷನ್ಸ್ ಎಲ್ಲ ನೋಡ್ತೀಯ ಅಂತ ಅಂದ್ಲು. ಸರಿ ಸಂಜು, ನೀನು ಹೋಗಿ ನೀನು ಚಾಯ್ಸ್ ಮಾಡಿ ನನಗೆ ವಿಡಿಯೋ ಕಾಲ್ ಮಾಡು, ನಾನು ನೋಡ್ಬಿಟ್ಟು ಆಮೇಲೆ ನಿನ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಹಾಗಾಗಿ ಅವಳೊಂದಷ್ಟು ಪಿಕ್ಸ್ನ ಕಳಿಸಿದ್ಲು. ನಂಗೆ ಇಷ್ಟ ಆಗಂತ ಆ್ಯಂಡ್ ನನ್ನ ಬಜೆಟ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನು ಮಾತ್ರ ತರಿಸ್ಕೊಂಡೆ. ಸೊ ಅದರಲ್ಲಿ ಫಸ್ಟ್ ಒನ್ನು ಈ ವೈಟ್ ಟಾಪು. ಸೊ ಫೋಟೋದಲ್ಲಿ ನೋಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆ್ಯಂಡ್ ಅವಳಿಗೆ ಹತ್ರ ಏನು ಮಾಡಿದೆ ಅಂದರೆ, ನಾನು ರಿಲಯನ್ಸಲ್ಲಿ ಈ ಆರ್ಟ್ ನಂಬರ್ ಇರುತ್ತೆ ಅಲ್ವಾ. ಸೊ ಯೂಶ್ವಲಿ ಎಲ್ಲರ ಹತ್ರ ಕೂಡ ಅಜಿಯೋ ಆ್ಯಪ್ ಇದ್ದೇ ಇರುತ್ತೆ. ಸೊ ಈ ಆರ್ಟ್ ನಂಬರ್ನ ನಾವು ಆ್ಯಪ್ ಮುಖಾಂತರ ಸರ್ಚ್ ಮಾಡಿದ್ರೆ ನಮಗೆ ಡ್ರೆಸ್ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಳು ಪ್ರತಿಯೊಂದನ್ನು ಹಂಗೆ ಮಾಡಿದ್ಲು. ಸೊ ಅದ್ರಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಅನಿಸಿದ್ದು ಈ ವೈಟ್ ಕುರ್ತಾ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ. ಆ್ಯಂಡ್ ಸ್ಲೀವ್ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಇದು ಕಾಟನ್ ಮೆಟೀರಿಯಲ್ ಇದೆ, ಲೈಟ್ ಪಿಂಕ್. ಆ್ಯಂಡ್ ಬಾಟಮಲ್ಲಿ ಕೂಡ ಈ ಥರ ಸೆಮಿ ನೆಟ್ಟಲ್ಲಿ ವರ್ಕ್ ಮಾಡಿದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಅಷ್ಟು ಡ್ರೆಸ್ಸಲ್ಲಿ ಇದು ತುಂಬ ಇಷ್ಟ ಆಯಿತು.
ಸೊ ಹಾಗಾಗಿ ನಾನು ಅಂದ್ಕೊಂಡೆ ನಮ್ಮ ಆ್ಯನಿವರ್ಸರಿಗೆ 3 ಮೆಂಬರ್ಸ್ ಕೂಡ ನಾವು ವೈಟೇ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಸುದಿಗೂ ಕೂಡ ವೈಟ್ ಕ್ಲಾತ್ನೇ ಬೈ ಮಾಡಿದೆ ಆ್ಯಂಡ್ ಜಶ್ವಿಗೂ ಕೂಡ ವೈಟ್ ಕ್ಲಾತ್ನೇ ಬೈ ಮಾಡಿದೆ ಆ್ಯಂಡ್ ರೇಟ್ ಹೇಳ್ತೀನಿ. ಸೊ ಇದು ಒರಿಜಿನಲ್ ಪ್ರೈಸ್ ಬಂದು 1699. ಸೊ ನನಗೆ 3 ಕ್ಲಾತ್ ಸೇರಿ ನನಗೆ 1600ಗೆ ಸಿಕ್ತು. ಸೊ ಇದು ಒಂದು ರೇಟ್ ಬೆಲೆಗೆ ನನಗೆ 3 ಕ್ಲಾತ್ ಸಿಕ್ತು. ಸೊ ಇದೊಂದು ಫಸ್ಟ್ ಒನ್ನು. ಸೊ ನೀವು ಕೂಡ ಹೇಳಿ ಯಾವ್ದು ಚೆನ್ನಾಗಿದೆ ಅಂತ ಆ್ಯಂಡ್ ಯಾವುದು ಸೂಟ್ ಆಗುತ್ತೆ ನನಗೆ ಅಂತ. ಸೊ ಅದಾದಮೇಲೆ ಈ ಥರ ಕ್ರೀಮ್ಗೆ ಮರೂನ್ ಬುಟ್ಟ ಇದೆ. ಸೊ ನೋಡ್ತಾ ಇರೋದು ಚೆನ್ನಾಗಿದೆ, ಇದು ಸಿಂಪಲ್ಲಾಗಿ ಚೆನ್ನಾಗಿದೆ ಆ್ಯಂಡ್ ಸ್ಲೀವ್ಸ್ ಕೂಡ ಒಂಥರ ಡಿಫ್ರೆಂಟ್ ಇದೆ. ನನ್ನ ಹತ್ರ ಸ್ಲೀವ್ಸ್ ಈ ಥರ ಇರಲಿಲ್ಲ ಆ್ಯಂಡ್ ಈ ಥರ ಕ್ಲಾತ್ ಇತ್ತು ಕಲರು, ಬಟ್ ಮೆಟೀರಿಯಲ್ ಈ ಥರ ಇರಲಿಲ್ಲ ಆ್ಯಂಡ್ ಸ್ವಲ್ಪ ವರ್ಕ್ ಕೂಡ ಇದೆ. ಸೊ ಇದು ಪ್ರೈಸು 999. ನೆಕ್ಸ್ಟು ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಶಿಫಾನ್ ಕ್ಲಾತಲ್ಲಿ ಇರುತ್ತೆ ಅಂತ. ಸೊ ಇದು ಲಾಂಗ್ ಫ್ರಾಕು, ನೀವು ನೋಡ್ತಾ ಇರ್ಬೋದು ಲಾಂಗ್ ಫ್ರಾಕು. ನಾನು ಇದನ್ನೇ ಶಿಫಾನ್ ಕ್ಲಾತಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಒಂಥರ ಕಾಟನ್ ಥರ ಇದೆ. ಸೊ ಇಷ್ಟ ಆಯಿತು, ಒಂಥರ ಡಿಫ್ರೆಂಟಾಗಿದೆ. ಸೊ ಬ್ಯಾಕು ಫುಲ್ ಹೈ ನೆಕ್ ಇದೆ ಆ್ಯಂಡ್ ಫ್ರಂಟು ಈ ಥರ ಟೈ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲೀವ್ಸ್ ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಸೈಜ್ ಇರಲಿಲ್ಲ ಅಂತ ಹೇಳಿ ನಾನು ಎಲ್ ತರಿಸ್ಕೊಂಡೆ. ನೋಡಿ ಸ್ಲೀವ್ಸ್ ಅಂದರೆ ನಾವು ಇದು ಮಾಡ್ಕೊಬೋದು, ಇಲ್ಲಿ ಪುಷ್ ಮಾಡಿಕೊಂಡು ಇಲ್ಲಿ ಕೂಡ ಟೈ ಇದೆ. ಸೊ ಇಲ್ಲಿ ಕೂಡ ನಮಗೆ ಬೇಕು ಅಂತ ಹೇಳಿದ್ರೆ ಸೊ ಇಲ್ಲೂ ಕೂಡ ಟೈ ಕೊಟ್ಟಿದ್ದಾರೆ ಆ್ಯಂಡ್ ನನಗೆ ಇಷ್ಟ ಆಯಿತು. ಕಲರ್ ಕೂಡ ಏನು ಇರಲಿಲ್ಲ ನನ್ನ ಹತ್ರ. ಬಾಟಮ್ ಕೂಡ ಚೆನ್ನಾಗಿದೆ, ಫ್ರಿಲ್ಸ್ ಜಾಸ್ತಿ ಇದೆ. ನನಗೆ ಯೂಶ್ವಲಿ ಫ್ರಿಲ್ಸ್ ಜಾಸ್ತಿ ಇರೋ ಕ್ಲಾತ್ಸ್ ಅಂದರೆ ತುಂಬ ಇಷ್ಟ. ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೈಡ್ ಕಟ್ಕಂತ ಈ ಥರ ಅಂಬ್ರೆಲಾ ಡ್ರೆಸ್ ಇಷ್ಟ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಅಮ್ಮ ಅವರು ಆ್ಯನಿವರ್ಸರಿಗೆ ಸೀರೆ ಅಥವಾ ಏನಾದ್ರು ತೊಗೊತ 1000 ಕೊಟ್ಟಿದ್ರು. ಸೊ ಅದರಲ್ಲಿ ನಾನು ರೀಸೆಂಟಾಗಿ ಮೈಸೂರಿಗೆ ಹೋಗಿದ್ದೆ. ಸೊ ಆವಾಗ ನನಗೆ ಒಂಥರ ಈಗ ಬಂದೈತೆ ಅಲ್ವಾ ಕ್ರೇಪ್ ಸೀರೆ, ಸೊ ಆ ಥರ ತೊಗೋಬೇಕು ಅಂತ ಅನಿಸ್ತು. ಬಟ್ ಅದು ಸರ್ಚ್ ಮಾಡಿ ನಂಗೆ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆಗದೆ ಇರೋಂಥದ್ದು ಸಿಗಲಿಲ್ಲ ಅಂದರೆ ನಾನು ಅದನ್ನು ಜಾಸ್ತಿ ಸರ್ಚ್ ಮಾಡ್ಲಿಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ಸೊ ಹಾಗೆ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನು KR ನಗರಲ್ಲಿ ನೋಡಿದೆ ಅಲ್ವಾ, ಅಲ್ಲೇ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಸೊ ನನಗೆ ಈ ಸೀರೆ ಕಾಣಿಸ್ತು. ಸೊ ಇದೀಗ ರೀಸೆಂಟಾಗಿ ಲಾಸ್ಟ್ ಇಯರ್ ಬಿಗ್ ಬಾಸಿಂದ ತುಂಬ ಫೇಮಸ್ ಆಗಿದೆ. ನಮ್ರತಾ ಅವ್ರು ಹುಟ್ಟಿದ್ರಲ್ವ, ಸೊ ಈ ಥರದ್ದು. ಬಟ್ ಅವ್ರದ್ದು ಪ್ಯೂರ್ ಮೈಸೂರು ಸಿಲ್ಕು. ಇದೊಂಥರ ರಾ ಸಿಲ್ಕ್ ಥರ ಇದೆ. ರಾ ಸಿಲ್ಕು ಅಲ್ಲ, ಇದೊಂಥರ ಕಾಟನ್ ಯಾವ ಥರ ಇದೆ, ಯಾವ ಥರ ಹೇಳ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸೊ ನೋಡಿ, ಇದು ತುಂಬ ಇಷ್ಟ ಆಯಿತು ನನಗೆ. ಸೊ ಇದರಲ್ಲಿ ಪರ್ಪಲ್ ಇದೆ ಆ್ಯಂಡ್ ಗ್ರೀನ್ ಕೂಡ ಇರೋದಿತ್ತು. ನಾನೇನು ಅಂದ್ಕೊಂಡೆ ಗ್ರೀನ್ ಯೂಶ್ವಲಿ ಎಲ್ಲರೂ ವೇರ್ ಮಾಡಿರ್ತಾರೆ, ನನಗೇನು ಅಷ್ಟು ಬೇಡ ಅನಿಸ್ತು ಅಂದ್ಬಿಟ್ಟು ಇದು ತೊಗೊಂಡೆ. ಸೊ ನೋಡ್ತಾ ಇರ್ಬೋದು ಫೋಟೋದಲ್ಲಿ ಹಿಂಗೆ ಬರುತ್ತೆ. ಸೊ ಇದು ಜಸ್ಟ್ 650. ನನಗೆ ತುಂಬ ಇಷ್ಟ ಆಯಿತು. ಸೊ ಆ್ಯನಿವರ್ಸರಿಗೇನು ಸ್ಯಾರಿ ವೇರ್ ಮಾಡಲ್ಲ, ಡ್ರೆಸ್ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನೆಕ್ಸ್ಟ್ ಮಂತು ಮಂತ್ರಾಲಯ ಹೋಗ್ತಾ ಇದ್ದೀವಿ. ಸೊ ಆವಾಗ ಈ ಸ್ಯಾರಿದು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಅವಾಗ ವೇರ್ ಮಾಡೋಣ, ಹೊಸ ಸೀರೆ ಇರಲಿ ಅಂತ ತೊಗೊಂಡೆ. ಸೊ ಇದು ಬಂದು ತೊಗೊಂಡಿದ್ದಾನು ಮನ್ನಾರ್ಸಲ್ಲಿ. ನಾವು ಯಾವುದೇ ಸ್ಯಾರೀಸ್ ಪರ್ಚೇಸ್ ಮಾಡಿದ್ರು ಕೂಡ ಮನ್ನಾರ್ಸಲ್ಲೇ. ಸೊ ಬನ್ನಿ ಇವಾಗ ಆನ್ಲೈನ್ ಶಾಪಿಂಗ್ ತೋರಿಸ್ತೀನಿ. ಸೊ ನೋಡಿ ಇಷ್ಟು ತೊಗೊಂಡಿದ್ದೀನಿ ಆನ್ಲೈನ್. ಸೊ ಬನ್ನಿ ಒಂದೊಂದಾಗೆ ತೋರಿಸ್ತೀನಿ. ಆ್ಯಂಡ್ ಇದು ಯಾವುದೂ ನಾನು ಸುದ್ದಿಗೆ ಹೇಳಿಲ್ಲ ಇಲ್ಲ. ಫಸ್ಟ್ ನಮ್ಮ ಜಶ್ವಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಗೊತ್ತಲ್ವಾ, ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಲಲ್ಲ, ತುಂಬ ಕೊಳೆ ಮಾಡ್ಕೊತಾ ಇರ್ತಾರೆ ಅಥವಾ ಒನ್ಸ್ ಮಾರ್ಕ್ ಮಾಡ್ಕೊಂಡದ್ದು ಹೋಗಲ್ಲ ಅಂತ. ಸೊ ಅಂತ ಅಂದ್ಬಿಟ್ಟು ನಾನು ಒಂದಷ್ಟು ತೊಗೊಂಡೆ. ಸೊ ನಾನು ಈ ಥರ ತೊಗೊಂಡೆ. ಫುಲ್ಲು ಎಂಥದ್ದು ಫುಲ್ ಲೆಂತ್ ಇರೋದು ತೊಗೊಳ್ಳಿಲ್ಲ, ನಾನು ಸ್ವಲ್ಪ ಆಫ್ ಇರೋದು ತೊಗೊಂಡೆ. ಆ್ಯಂಡ್ ಈ ಥರ ಅವಳದು ಒಂದಿತ್ತು, ಅದು ಸ್ವಲ್ಪ ಅದನ್ನು ಕೂಡ ಸ್ಟೈನ್ ಮಾಡ್ಕೊಂಡಿದ್ದಾಳೆ ಅಂತೇಳಿ ತೊಗೊಂಡೆ. ನೋಡಿ ಇಷ್ಟು ಚೆನ್ನಾಗಿದೆ. ಅವಳಿಗೂ ತೋರಿಸಿದ್ರೆ ಅಮ್ಮ ಹಾಕಿ ಅಂತ ಹೇಳ್ತಾಳೆ ಅಂತ. ಸೊ ಈ ಆನ್ಲೈನಲ್ಲಿ ನಾನು ಏನೇ ಶಾಪಿಂಗ್ ಮಾಡಿದ್ರು 1300 ಸಮಥಿಂಗ್ 400 ಆಯ್ತು ಅಷ್ಟೇ. ಇಷ್ಟು ನಾನು ತೋರಿಸ್ತೀನಲ್ಲ ಅಷ್ಟಕ್ಕೂ. ಸೊ ಇದು 149 ಇರೋದು, 51 ಅಥವಾ 60 ರುಪೀಸ್ಗೆ ಸಿಕ್ಕಿರೋದು. ಆ್ಯಂಡ್ ಅವಳ ಹತ್ರ ಯಾವ ಕಲರ್ ಇಲ್ಲ ಅದನ್ನು ತೊಗೊಂಡೆ. ಸೊ ಆ ಥರದಲ್ಲಿ ಈ ಥರ 2 ತೊಗೊಂಡೆ. ಸೊ ನೀವು ಕೂಡ ನೋಡಿ ಮಕ್ಕಳಿಗೆ ಇಂಥದ್ದು ಅಲ್ಲೇ ಹೋಗಿ ತೊಗೊಬೇಕು ಅಂತಿಲ್ಲ. MRP ರೇಟ್ಗೆ ಆನ್ಲೈನಲ್ಲಿ 2 ಕ್ಲಾತ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ಜಶ್ವಿದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಶಾರ್ಟ್ಸ್ ಮಾತ್ರ ಹುಡುಕ್ತಾ ಇದ್ದೆ ಅಂಗಡಿಲೆಲ್ಲ. ಈ ಥರ ಅವಳಿಗೆ ಮೀನ್ಸ್ ಶಾರ್ಟ್ಸ್ ಸಿಗ್ತಾಯಿತ್ತು, ಸ್ವಲ್ಪ ಲೆಂತಿಯಾಗಿ ಸಿಗ್ತಾಯಿತ್ತು, ತೈಗಿಂತ ಸ್ವಲ್ಪ ಲೆಂತಿ ಇತ್ತು. ಸೊ ಹಾಗಾಗಿ ನನಗೆ ಕಮ್ಮಿ ಇರೋದು ಬೇಕಿತ್ತು ಅಂತ ಹುಡುಕ್ತಾ ಇದೆ. ಸೊ ನೋಡಿ ಜೀನ್ಸ್ ಮೆಟೀರಿಯಲ್
ಮಕ್ಳಿಗೆ ಹಾಕ್ತಾರಲ್ಲ ಹಂಗೆ ಇದು ಸ್ಕರ್ಟ್ ಕಮ್ ಶಾರ್ಟ್ಸ್ ನೋಡಿ. ಇದನ್ನ ರಿಮೂವ್ ಮಾಡಿದ್ರೆ ಬಟನ್ಸ್ನ ಇದು ಆ್ಯಕ್ಚುಲಿ ಶಾರ್ಟ್ಸ್ ಆಗುತ್ತೆ, ಇದು ಸ್ಕರ್ಟ್ ಆಗುತ್ತೆ. ಇದ್ರ ಪ್ರೈಸ್ ಬಂದು 500. ನನಗೆ ಸಿಕ್ಕಿದ್ದು 150 ಅಥವಾ 190 ಅನ್ಸುತ್ತೆ ಅಷ್ಟಕ್ಕೆ ನೋಡಿ. ಅಂದರೆ ಇದು ಅಡ್ಜಸ್ಟಬಲ್ ಕೂಡ ಇದೆ. ಇಲ್ಲೆಲ್ಲೋ ಬಟನ್ಸ್ ಇದೆ, ಇಲ್ಲೇ ಬಟನ್ಸ್ ಇದೆ, ಅದನ್ನು ನಾವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಅದೊಂದು ನೆಕ್ಸ್ಟ್ ಈ ಥರ ನೋಡಿ, ನನಗೆ ತುಂಬ ಇಷ್ಟ ಆಯಿತು ಪ್ಯಾಟ್ರನ್ನು. ಸ್ವಲ್ಪ ಎಂಥ ಶೈನಿಂಗ್ ಇದೆ ಆ್ಯಂಡ್ ಪಾಕೆಟ್ ಕೂಡ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಅವಳ ಹತ್ರ ವೈಟ್ ಕೂಡ ಇರಲಿಲ್ಲ ನೋಡಿ, ಅವತ್ತು ತೋರಿಸ್ದೆ ಅಂದ್ಬಿಟ್ಟು ಇಂಥ ಮಾರ್ಕ್ ಕೂಡ ಮಾಡಿಬಿಟ್ಟಿದ್ದಲ್ಲಿ. ಇದು 250, ನನಗೆ ಸಿಕ್ಕಿರೋದು 120. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಲೂ ಕೂಡ ನೀವು ಹೇಳಿ. ಅಂದರೆ ನನಗೆ ಅಷ್ಟು ಗೊತ್ತಾಗ್ತಾಯಿಲ್ಲ ಯಾವ ಥರ ಮಾಡಬೇಕು ಏನು ಅಂತ ಅನ್ನೋದು. ಸ್ವಲ್ಪ ನೀವು ಸಜೆಸ್ಟ್ ಮಾಡಿದ್ರೆ ನನಗೂ ಕೂಡ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನಂದು ಇದು ಟಾಪ್ಸ್ ತೊಗೊಂಡೆ ಒಂದಷ್ಟು. ಇದು ಜೀನ್ಸ್ ಮೇಲಾದರೂ ಹಾಕೋಬೋದು ಅಥವಾ ಪ್ಲಾಜೋ ಮೇಲಾದರೂ ಹಾಕೋಬೋದು ಅಂತ. ಸೊ ನೋಡಿ, ಆ್ಯಂಡ್ ಇದು ನನ್ನ ಹತ್ರ ಒಂದು ಸ್ಕರ್ಟ್ ಇದೆ, ಲಾಂಗ್ ಸ್ಕರ್ಟು ಬ್ಲ್ಯಾಕ್ ಕಲರ್ದು. ಅದು ವಿತ್ ಬಾರ್ಡರಲ್ಲಿ ಈ ಥರ ರೆಡ್ ಇದೆ. ಅದು ಟಾಪ್ ಇಲ್ಲ ಅಂತಲೇ ನಾನು ಆ ಸ್ಕರ್ಟ್ನ ಯೂಸ್ನೇ ಮಾಡ್ತಾಯಿಲ್ಲ. ಸೊ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ. ಸೊ ಇದ್ರದ್ದು ಪ್ರೈಸ್ ಬಂದರು 1299. ನನಗೆ ಸಿಕ್ಕಿದ್ದು ಬಂದು 300 ಅನಿಸುತ್ತೆ, 300 ಅಥವಾ 250 ಅಷ್ಟಕ್ಕೆ ನನಗೆ ಸಿಕ್ಕಿದ್ದು. ಅಂದರೆ ನಾನು ಇದನ್ನೆಲ್ಲ ಯಾವ ಟೈಮಲ್ಲಿ ತೊಗೊತೀನಿ ಅಂತ ಹೇಳಿದ್ರೆ, ಆಫರ್ ನಡೀತಾ ಇರುತ್ತೆ ಆಗಾಗ ಮಂತ್ಲಿ. ಸೊ ಆವಾಗ ಫಸ್ಟೇ ನೋಡಿ ಕಾರ್ಡ್ಗೆ ಹಾಕ್ಕೊಳ್ಳೋದು, ಆಮೇಲೆ ತೊಗೊಳ್ಳೋದು. ಸೊ ಹಂಗೆ ಮಾಡ್ತೀನಿ. ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ತೊಗೊಳ್ಳೋ ಸೈಜ್ ಈ ಥರ ಟಾಪರೇ ನಾನೆಲ್ಲ ಎಲ್ಲಿ ತೊಗೊತೀನಿ. ಇಲ್ಲ ನಾರ್ಮಲ್ ಆದರೆ ನನಗೆ ಆದರೂ ಸಾಕು. ಸೊ ನೆಕ್ಸ್ಟ್ ಒಂದು ಬಂದು ಇದೊಂದು ತೊಗೊಂಡು, ಇದು ಜೀನ್ಸ್ ಮೇಲಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನೋಡಿದ್ರಲ್ವ, ಇದು ಚೆನ್ನಾಗಿದೆ. ಇದು 799. ಇದನ್ನು ಕೂಡ ನಾನು ಅರೌಂಡ್ 250 260 ಸಿಕ್ತು ಅಷ್ಟೇ. ಚೆನ್ನಾಗಿದೆ. ಇದು ಕಾಟನ್ ಮೆಟೀರಿಯಲ್ಲು, ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಇದು ಸೈಜ್ ಸಿಕ್ಕಿಲ್ಲ ಅಂತ ಎಕ್ಸೆಲ್ ತೊಗೊಂಡೆ, ಆಲ್ಟರ್ ಮಾಡ್ಕೊಳ್ಳೋಣ, ನಾನೇ ಮಾಡ್ಕೊತೀನಿ ಅಂತ ಹೇಳಿ. ಸೊ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಅನ್ಕೋಬಿಡಿ, ಏನಪ್ಪ ಇಷ್ಟೊಂದು ಡ್ರೆಸ್ ತಗೊಂಡವ್ರೆ, ಏನು ಅಮೌಂಟ್ ಅಷ್ಟೊಂದು ಐತಾ, ಇಷ್ಟೊಂದು ಶಾಪಿಂಗ್ ಮಾಡ್ತಾ ಇರ್ತಾರಲ್ಲ ಅಂತ ಅನ್ಕೋಬಿಡಿ. ನಿಜವಾಗ್ಲೂ ಇಷ್ಟು ಕ್ಲಾತಿಂದ ನನಗಾಗಿರೋದು, ಅಂದರೆ ನನಗೆ ಎಲ್ಲ ಒಟ್ಟಿಗೆ ಬೈ ಮಾಡಿರೋದಲ್ಲ. ಈಗ ನಾನು ತೋರಿಸಿದ್ನಲ್ಲ ಡ್ರೆಸ್ಸಸ್ಸು, ಅದು ಆಲ್ಮೋಸ್ಟ್ 2 to 3 months ಬ್ಯಾಕ್ ತೊಗೊಂಡಿರೋದು. ನಾನು ಅದನ್ನು ನಿಮಗೂ ಕೂಡ ತೋರಿಸಿಲ್ಲ. ಒಟ್ಟಿಗೆ ತೋರಿಸೋಣ, ಏನು ಒಂದೊಂದು ತೋರಿಸೋದು ಅಂತ ಹೇಳ್ಬಿಟ್ಟು ಒಟ್ಟಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಇಟ್ಟಿದ್ದೆ ಹಾಗೆ. ಸೊ ಇದೆಲ್ಲ ಬಂದಾದಮೇಲೆ ಒಟ್ಟಿಗೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಟಿದೆ. ಸೊ ಇಷ್ಟರಿಂದ ನನಗೆ 3K ಆಯಿತು ಅಷ್ಟೇ, ಜಾಸ್ತಿ ಏನಾಗಲಿಲ್ಲ. ನಾವು ರಿಟೇಲ್ ಮೀನ್ಸ್ ಅಂಗಡಿಲೇ ಶಾಪಲ್ಲೇ ಹೋಗಿ ತೊಗೋತೀವಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಅವತ್ತಿನ ದಿನಕ್ಕೆ ಜಶ್ವಿಗೆ ವೈಟ್ ಹಾಕೋಣ, ಮ್ಯಾಚ್ ಮಾಡೋಣ ನಮ್ಮ ಥರನೇ ಅಂತ ಹೇಳಿ ಸೊ ಇದೊಂದು ಟಾಪ್ ತೊಗೊಂಡೆ. ಚೆನ್ನಾಗಿತ್ತಾ ನೋಡಿ, ಕಾಟನ್ ಮೆಟೀರಿಯಲ್, ಇಂಥ ನೆಕ್ಕು ಕೂಡ ಚೆನ್ನಾಗಿದೆ. 399 ನನಗೆ ಸಿಕ್ಕಿದ್ದು ಅರೌಂಡ್ 150 ಅಲ್ಲ. ಬಟ್ ಎಷ್ಟೇ ಇದಾದ್ರೂ ನನಗಿಷ್ಟೆಲ್ಲ 1400 to 500 ಅಷ್ಟೇ ಸಿಕ್ಕಿದ್ದು. ಸೊ ಇನ್ನೊಂದು ಇದೆ ವೈಟ್ ಕಲರ್ದು, ನಿಮ್ಮ ಜೊತೆ ನಾನು ಫಸ್ಟ್ ವಿಡಿಯೋ ಮಾಡಿಕೊಂಡೆ, ಜಶ್ವಿ ಡ್ರೆಸ್ ಕಲೆಕ್ಷನ್ಸ್ ಇವಾಗ ತೊಗೊಂಡೆ ಅಂತ. ಅದರಲ್ಲಿ ಒಂದು ವೈಟ್ ತೊಗೊಂಡಿದೆ, ಅದು ಕೂಡ ಹಾಗೇ ಇದೆ. ನೋಡ್ತೀನಿ ಇದೋ ಅದೋ ಆಗುತ್ತಾ ಅಂತ ಒಂದ್ಸಲಿ ವೇರ್ ಮಾಡಿಬಿಟ್ಟು ನೋಡ್ತೀನಿ. ನನಗಂತೂ ವೈಟ್ ತುಂಬ ಇಷ್ಟ ಆಯಿತು. ಇವ್ರಿಗೆ ನಾನು ಏನು ಮಾಡಿದೆ ಅಂದರೆ ಫಸ್ಟು ಎಲ್ ತೊಗೊಂಡ್ಬಿಟ್ಟಿದೆ, ಅದು ನೋಡ್ತೀನಿ ತುಂಬ ದೊಡ್ಡದಾಗಿ ಬಂದಿತ್ತು. ಇವರು ಯಾವುದೋ ಒಂದು ಬ್ರ್ಯಾಂಡು ಎಲ್ಲಿ ತೊಗೊಂಡಿದ್ರಲ್ಲ, ಎಲ್ಲೇ ಬೇಕಾಗುತ್ತೇನೋ ಅಂತ ಅಂದ್ಕೊಂಡು ನಾನು ಎಲ್ಲಿ ತೊಗೊಂಡಿದ್ದೆ. ಆಮೇಲೆ ನೋಡ್ತೀನಿ ತುಂಬ ದೊಡ್ಡ ಸೈಜು. ಆಗ ಎಕ್ಸ್ಚೇಂಜ್ ಮಾಡಿದೆ ಅವಾಗ. ಇದು ತೊಗೊಂಡೆ ಬಂದು. ಸೊ ನೋಡಿ ಚೆನ್ನಾಗಿದೆಯಾ, ನೋಡಬೇಕು. ಈ ಥರ ಎಲ್ಲ ಸುದ್ದಿ ಇದುವರೆಗೂ ಹಾಕೇ ಇಲ್ಲ, ಫಸ್ಟ್ ಟೈಮ್ ನಾನು ಕೊಡಿಸ್ತಾ ಇದ್ದೀನಿ. ನೋಡೋಣ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ನಾನು ಗಿಫ್ಟ್ ಕೊಟ್ಟಾದಮೇಲೆ ಅಂತ. ಅವರಂತೂ 2 yearsಯಿಂದ ಏನೂ ಗಿಫ್ಟ್ ಕೊಟ್ಟಿಲ್ಲ ನನಗೆ, ಅಟ್ಲೀಸ್ಟ್ ಒಂದು ಡ್ರೆಸ್ ಕೂಡ ಕೊಡಿಸಿಲ್ಲ ಆ್ಯನಿವರ್ಸರಿಗೆ ಅಂತ. ನಾನೇ ಪ್ರತಿ ಇಯರ್ ನಾನೇ ಕೊಡಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ಕೂಡ ಅವ್ರಿಗೆ ಹೇಳಿದೆ, ಸುದಿ ಇಂಥದ್ದು ಏನೂ ತೊಗೊಂಡಿಲ್ಲ, ಬೇಜಾರು ಮಾಡ್ಕೊಬೇಡಿ,
ಗಿಫ್ಟ್ನ ಹಂಗೆ ಹಿಂಗೆ ಅಂತ ಹೇಳಿದೆ. ಬಟ್ ತೊಗೊಂಡಿದ್ದೆ, ನಾನು ತೋರಿಸಿಲ್ಲ. ಏಕೆಂದರೆ ಲಾಸ್ಟ್ ಇಯರ್ ನಮಗೆ ಒಂದು ಸೂತ್ಕ ಬಂದ್ಬಿಡ್ತು. ಹಾಗಾಗಿ ನಾನು ಎಂಥದ್ದು ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಇದೇ ಇರಲಿಲ್ಲ, ಮನೆ ಕ್ಲೀನ್ ಎಲ್ಲ ಮಾಡೋದಿತ್ತಲ್ಲ ಅಂತ ಹೇಳಿ. ಸೊ ಆದರೂ ಸುದಿ ಮಾರ್ನಿಂಗ್ ಡ್ಯೂಟಿಗೆ ಹೋಗಲೇಬೇಕಲ್ವ, ನಮಗೆ ಸುತ್ಕ ಆದರೆ ಅವ್ರು ಡ್ಯೂಟಿಗೆ ಹೋಗದೆ ಇರೋಕ್ಕಾಗುತ್ತಾ. ಹಾಗಾಗಿ ಅವರು ಡ್ಯೂಟಿಗೆ ಹೋಗ್ತಾಯಿದ್ರು. ಆಗ ನಾನು ಅವ್ರು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಸರ್ಪ್ರೈಸಾಗಿ ಬೆಡ್ ಮೇಲೆ ಇಟ್ಟಿದ್ದೆ. ಅವರು ಫುಲ್ ಶಾಕು, ಇದೇನು ನೀವು ಯಾರ್ದು ಅಂತ. ನಿಮ್ಮದೇ, ನಾನು ಆ್ಯನಿವರ್ಸರಿ ಗಿಫ್ಟ್ ಕೊಟ್ಟಿದ್ದು ಅಂತ. ಅವಾಗ ಸ್ವಲ್ಪ ಖುಷಿ ಆಯಿತು ಅವ್ರಿಗೆ. ಸರಿ ಅಂದ್ಬಿಟ್ಟು ನಮ್ಮದು ಅನ್ಪ್ಲ್ಯಾನ್ಡಾಗಿ ಮೈಸೂರಿಗೆ ಹೋದ್ವಿ ಈವ್ನಿಂಗು. ಅಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕೇಕ್ ಕಟ್ ಮಾಡಿಸಿದ್ರು, ಸೆಲೆಬ್ರೇಷನ್ ಮಾಡೋದು ತುಂಬ ಚೆನ್ನಾಗಿತ್ತು. ಒಂಥರ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತ. ಆವಾಗ ಸರ್ಪ್ರೈಸ್ ಅಂತ. ಆವಾಗ ನಾನು ಸುದೀಕ್ ಕೇಳಿದೆ, ನನಗೆ ಒಂದು ರಿಂಗ್ ಕೊಡಿಸಿ, ನನಗೆ ಬೇಕು ಫಿಂಗರ್ ರಿಂಗ್ ಬೇಕು, ನೀವೇನು ಕೊಡಿಸಿಲ್ಲ ಅಂತ. ನೋಡೋಕೆ ಹೋದ್ವಿ, ಬಟ್ ನಮಗೆ ಬೇಕು ಅಂದರೆ ನನಗೆ 3 to 4 ಗ್ರಾಮ್ ರಿಂಗ್ ಬೇಡ, ನನಗೆ ಜಸ್ಟ್ ಬೇಕಾಗಿರೋದು 1.5-2 ಗ್ರಾಮ್ ಅಷ್ಟೇ ಬೇಕಾಗಿದ್ದು. ಸೊ ಎಲ್ಲೇ ನೋಡಿದ್ರು ಇರಲಿಲ್ಲ, ಇತ್ತು ಬಟ್ ಸೈಜ್ ವೇರಿಯೇಟ್ ಇತ್ತು. ಇನ್ನು ಟೈಮ್ ಆಗಿಬಿಡುತ್ತೆ, ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡು ಬಂದ್ವಿ. ಸೊ ಹಾಗಾಗಿ ಆ ಇಯರು ಏನೂ ಕೊಡಿಸಿಲ್ಲ. ಈ ಇಯರ್ ನೋಡೋಣ ಏನು ಕೊಡಿಸ್ತಾರೆ ಅಂತ. ಸೊ ಇಯರ್ ಒಂದು ನಾವು ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀವಿ ಒಂದಕ್ಕೆ, ಅದು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಅವರು ಬೇಡ ಈ ಇಯರ್ ಅಂತ ಹೇಳಿದ್ದಾರೆ. ಬಟ್ ಅವ್ರು ಬೇಡ ಅಂದರೆ ನಾವು ಬೇಡ ಅನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಇದೊಂದು. ಆ್ಯಂಡ್ ನಾನು ಇಷ್ಟೆಲ್ಲ ತೊಗೊಂಡ್ರು ಪಾಪ ಅವ್ರಿಗೆ ಏನು ಕೊಡಿಸೇ ಇರಲಿಲ್ಲ. ಆ್ಯಂಡ್ ಅವರು ಕೂಡ ಈ ನಡುವೆ ಏನು ತೊಗೊತಾ ಇರಲಿಲ್ಲ, ಅದಕ್ಕೆ ನಾನೇ ಕೊಡಿಸ್ಬಿಡೋಣ ಅಂತ ಹೇಳಿ ತೊಗೊಂಡೆ. ಸೊ ವೈಟ್ ಅಂತ ಹೇಳಿದೆ ಅಲ್ವಾ. ಆ್ಯಂಡ್ ನನಗೆ ಆ ಟಿ ಶರ್ಟ್ಗಿಂತ ತುಂಬ ಇಷ್ಟ ಆಯಿತು, ಬಿಕಾಸ್ ಕ್ಲಾತು ತುಂಬ ಸಾಫ್ಟ್ ಇದೆ. ವೈಟ್, ನಂದು ವೈಟ್, ಜಶ್ವಿದು ವೈಟ್, ಸುದಿದು ವೈಟ್. ನೋಡೋಣ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ಟ್ಯೂಸ್ಡೇ, ವೆಡ್ನೆಸ್ಡೇ. ಇವತ್ತು ನಮ್ಮ ಆ್ಯನಿವರ್ಸರಿ ಇರೋದು ಸ್ಯಾಟರ್ಡೆ. ಸೊ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇನ್ ಕೇಸ್ ಬೇಗನೆ ಬರ್ಬೋದು. ಬೇಗ ಬಂದರೆ ಸುದಿ ಏನಾರ ನೋಡಿದ್ರೆ ಅವ್ರಿಗೆ ಸರ್ಪ್ರೈಸ್ ಅನಿಸಲ್ಲ. ಸೊ ಅವ್ರು ನೋಡದೇ ಇರೋಂಗೆ ನಾನು ನೋಡ್ಕೊಬೇಕಷ್ಟೇ, ಎಲ್ಲ ಆದಮೇಲೆ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ನನಗಂತೂ ಈ ಥರ ಅಂದರೆ ಲಾಸ್ಟ್ ಇಯರ್ ಕೂಡ ನಾವು ರೆಡ್ ಥೀಮ್ ಮಾಡಿದ್ವಿ. ಸುದಿಗೂ ಕೂಡ ರೆಡ್ ಕಲರ್ದು, ಜಶ್ವಿಗೆ ಆ್ಯಂಡ್ ನನಗೆ. ಜಶ್ವಿಗೆ ತೊಗೊಂಡಿರಲಿಲ್ಲ, ಅವಳ ಹತ್ರ ಆಲ್ರೆಡಿ ಇತ್ತು ಅಂತ ಹೇಳಿ ವೇರ್ ಮಾಡಿರಲಿಲ್ಲ ಅವಳು. ಸೊ ಅದನ್ನು ಹಾಕ್ಕೊಂಡಿದ್ವಿ. ಸೊ ಈ ಸಲ ವೈಟು. ನೋಡೋಣ ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಇನ್ನೂ ಕೂಡ ಹೇಳಿಲ್ಲ. ಒಟ್ಟಲ್ಲಿ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಕೇಳಿದ್ರೆ ಬೇಡ, ನೀವು ಈ ಟೈಮ್ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇನ್ನೊಂದೇನು ಅಂದರೆ ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ, ಸೊ 2 ದಿನ ರಜೆ ಇದೆ ನಮಗೆ. ಅಂದರೆ ಅವ್ರಿಗೆ ರಜಾ ಇದೆ ಸೆಕೆಂಡ್ ಸ್ಯಾಟರ್ಡೆ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ರಜಾ ಇದೆ. ಅವಾಗ ಶೃಂಗೇರಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಬೇಡ, ಆಗಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ, ಈ ಟೈಮ್ ಬೇಡ ಅಂತ ಹೇಳಿದೆ. ಅದಕ್ಕೆ ಸರಿ ಅಂತ ಹೇಳಿದ್ರು. ಸೊ ಕೇಳಿದೆ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ. ಇಲ್ಲ, ನೀವು ನೆಕ್ಸ್ಟ್ ಟೈಮ್ ನೋಡೋಕ್ಕಾಗುತ್ತೆ, ಇವಾಗ ಬೇಡ, ಕೆಲಸ ಇದೆ, ಹಂಗೆ ಹಿಂಗೆ ಅಂತ ಹೇಳ್ತಾನೇ ಇದ್ದಾರೆ. ನೋಡೋಣ ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ನನಗಂತೂ ಮದುವೆ ಆದಾಗಿಂದ ಕೇಳ್ತಾನೇ ಇದ್ದೀನಿ, ಇದೊಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಕರ್ಕೊಂಡೋಗಿ ಅಂತ. ಬಟ್ ಅವ್ರ ಮನಸ್ಸನ್ನೇ ಮಾಡ್ತಿಲ್ಲ. ಇನ್ ಕೇಸ್ ಈ ಇಯರಲ್ಲಿ ಅವ್ರು ನಾನು ಕೇಳ್ತಾ ಇರೋ ಪ್ಲೇಸಿಗೆ ಏನಾದ್ರು ಕರ್ಕೊಂಡೋದ್ರೆ ನನಗಂತೂ ಅವ್ರು ಏನು ಗಿಫ್ಟ್ ಕೊಡ್ಸೋದೇ ಬೇಡ, ಅದೇ ಒಂದು ದೊಡ್ಡ ಗಿಫ್ಟು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾವ ಪ್ಲೇಸ್, ಅವ್ರು ಏನಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಆ ಪ್ಲೇಸಲ್ಲಿ ವಿಶೇಷತೆ ಏನು ಅವ್ರದ್ದು ಅನ್ನೋದನ್ನೆಲ್ಲ ನಾನು ಆ್ಯನಿವರ್ಸರಿ ವ್ಲಾಗ್ನ ಹಾಕ್ತೀನಲ್ವ. ಸೊ ಅದರಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಸೊ ನೋಡಿ ಇದೆ. ಆ್ಯಂಡ್ ಗೈಸ್, ಇಷ್ಟೇ ನನ್ನ ಬರ್ಡೇ ತೊಗೊಂಡಿರೋದು, ಜಾಸ್ತಿ ಏನು ತೊಗೊಂಡಿಲ್ಲ. ಆ್ಯಂಡ್ ನಾವು ಅಷ್ಟೇ ಜಾಸ್ತಿ ಏನು ಮೀನ್ಸ್ ಕಲೆಕ್ಷನ್ಸ್ ಏನು ಇಟ್ಕೊಂಡಿಲ್ಲ. ಆ್ಯಂಡ್ ಸುಮ್ಮನೆ ಅಂತೂ ಫಸ್ಟ್ ತೊಗೊತಾ ಇದ್ವಿ. ಇವಾಗ ಹೇಳ್ದೆ ಅಲ್ವಾ, ಒಂದು ಕಮಿಟ್ಮೆಂಟ್ ಆಗಿದೆ ನಮಗೆ ಅಂತ. ಸೊ ಅದೇನು ಅಂತ ನಾನು ನೆಕ್ಸ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸೇವ್ ಮಾಡೋಣ ಅಮೌಂಟ್ನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಆಸೆ ಇದೆ. ಇಂಥದ್ದು ನಂದು ಟೇಲರಿಂಗ್ ಅಮೌಂಟಲ್ಲಿ ನಮ್ಮ ಜಶ್ವಿದು 3rd ಇಯರ್ ಬರ್ತ್ಡೇಗೆ ಅವಳಿಗೆ ಡೈಮಂಡ್ ಸ್ಟಡ್ ಕೊಡಿಸ್ಬೇಕು ಅಂತ ತುಂಬ ಆಸೆ ಇದೆ ನನಗೆ. ಸೊ ನೋಡೋಣ ಅದು ಎಷ್ಟಾಗುತ್ತೆ ಏನು ಅಂತ. ಅಮೌಂಟು ಇನ್ನೂ ಅಷ್ಟು ಗೊತ್ತಿಲ್ಲ. ಸೊ ಅಷ್ಟರಲ್ಲಿ ನಾನು ಬೇಗ ಎಂಥದ್ದು ಅರ್ನ್ ಮಾಡಿ ಅವಳಿಗೆ ಕೊಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಅವಳಿಗೆ ಕೊಂಡ್ಲು ಇದೆ ಅಲ್ವಾ, ಅದನ್ನು ಫಸ್ಟ್ ಕಟ್ ಮಾಡಿಸಿ ಅದೇ ಟೈಮ್ಗೆ ಅವಳಿಗೆ ಹಾಕಿಸ್ಬೇಕು ಅನ್ನೋದು ಖುಷಿ ಇದೆ ಮತ್ತು ಆಸೆನೂ ಇದೆ. ಬಟ್ ಮಕ್ಕಳಿಗೆ ಈಗ ಅಷ್ಟು ಗೊತ್ತಾಗೋದಿಲ್ಲ, ಏನಪ್ಪ ಇದು ಏನು ತೆಗಿಸ್ತಾರೆ ಹಂಗೆ ಹಿಂಗೆ ಅಂತ. ಅವಳು ಸ್ವಲ್ಪ ಮೆಚ್ಯೂರ್ಡ್ ಆದಾಗ, ಮೀನ್ಸ್ ಮೈಂಡ್ ಮೆಚ್ಯೂರ್ ಆದಾಗ ಅವಳಿಗೆ ಅನಿಸುತ್ತೆ,
ನಮ್ಮಮ್ಮ ಹಿಂಗೆಲ್ಲ ಮಾಡಿದ್ರಾ ಅಂತ ಅನಿಸುತ್ತೆ. ಸೊ ನೋಡೋಣ ಅದು ಬೇಗ ಕಾಲ ಕೂಡ ಬರುತ್ತಾ, ನನಗೆ ಅಮೌಂಟ್ ಎಲ್ಲ ಫುಲ್ಲು ಬೇಗ ಆಗುತ್ತಾ, ಅದನ್ನು ಕೊಡಿಸ್ತೀನಾ ಇಲ್ವಾ ಅನ್ನೋದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆ್ಯಂಡ್ ಶಾಪಿಂಗ್ ಮಾಡಿರೋದು ಕೂಡ ಇಷ್ಟೇ. ದಯವಿಟ್ಟು ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಥವಾ ಮೀನ್ಸ್ ಕರೆಕ್ಟ್ ಮಾಡ್ಕೋಬೇಕು ಅಂತ ಏನಾರು ಇದ್ದರೆ ಪ್ಲೀಸ್ ಹೇಳಿ. ಅದನ್ನು ನಾನು ಸರಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲೀಸ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ನಿಮ್ಮ ಅನಿಸಿಕೆ ಇತ್ತಾ ಅಥವಾ ಏನಾದರೂ ಹೇಳ್ಬೇಕಿತ್ತಾ ಅಂತಂದರೆ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲ ಈ ವಿಡಿಯೋಯಿಂದ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋಲಿ ನಾನು 2 ಕ್ಯೂರಿಯಾಸಿಟಿ ಹೇಳಿದ್ದೀನಿ ಅಲ್ವಾ ನಿಮಗೆಲ್ಲ. ಒಂದು ಕಮಿಟ್ಮೆಂಟ್ ಏನು ಅಂತ, ಇನ್ನೊಂದು ಯಾವ ಪ್ಲೇಸು ಅಂತ ನೋಡೋಣ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.